ಅಪ್ಪಿತಪ್ಪಿಯೂ ಈ ಹೂವನ್ನು ಪೂಜೆಯಲ್ಲಿ ದೇವರಿಗೆ ಅರ್ಪಿಸಲೇಬಾರದು. ನಾವು ಪೂಜೆ ಮಾಡುವಾಗ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವುದರಿಂದ ಆ ಪೂಜೆಯ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಬಹುದು. ದೇವರಿಗೆ ಹೂವುಗಳೆಂದರೆ ತುಂಬಾ ಪ್ರಿಯ. ಆದರೆ ಕೆಲವೊಂದು ಹೂವುಗಳನ್ನು ನಾವು ದೇವರಿಗೆ ಅರ್ಪಿಸಬಾರದು. ಪೂಜೆಯಲ್ಲಿ ನಾವು ಯಾವೆಲ್ಲ ಹೂವುಗಳನ್ನು ದೇವರಿಗೆ ಅರ್ಪಿಸಬಾರದು ಇದರ ಬಗ್ಗೆ ಎಚ್ಚರ. ಹೂವುಗಳಿಲ್ಲದೆ ದೇವರ ಪೂಜೆಯನ್ನು ಮಾಡುವುದು ಅಸಾಧ್ಯ. ದೇವರನ್ನು ಪೂಜಿಸುವಾಗ ವಿವಿಧ ರೀತಿಯ ಹೂವುಗಳನ್ನು ಅರ್ಪಿಸಲಾಗುತ್ತದೆ ಮತ್ತು ಅವುಗಳನ್ನು ಪೂಜೆಯ ನಂತರ ಪ್ರಸಾದವಾಗಿಯೂ ಸ್ವೀಕರಿಸಲಾಗುತ್ತದೆ. ಆಯಾ ದೇವರಿಗೆ ಪ್ರಿಯವಾದ ಹೂವುಗಳನ್ನು ಪೂಜೆಯಲ್ಲಿ ಬಳಸಲಾಗುವುದು. ಆದರೆ ಕೆಲವೊಂದು ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ನಿಷಿದ್ಧವಾಗಿದೆ. ದೇವರಿಗೆ ಹೂವುಗಳನ್ನು ಅರ್ಪಿಸುವ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಕಡ್ಡಾಯವಾಗಿ ಅನುಸರಿಸಬೇಕು. ದೇವರಿಗೆ ಇಷ್ಟವಾಗದ ಹೂವುಗಳಿಂದ ಆತನನ್ನು ಪೂಜಿಸುವುದರಿಂದ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇದು ನಮಗೆ ಪೂಜೆಯ ಅಶುಭ ಫಲಿತಾಂಶಗಳನ್ನು ಕೂಡ ನೀಡಬಹುದು. ದೇವರಿಗೆ ನಾವು ಯಾವ ಹೂವುಗಳನ್ನು ಅರ್ಪಿಸಬಾರದು ಗೊತ್ತೇ? ಇದರ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 1. ವಿಷ್ಣುವಿಗೆ ಈ ಹೂವನ್ನು ಅರ್ಪಿಸಬಾರದು. ನಂಬಿಕೆಗಳ ಪ್ರಕಾರ ವಿಷ್ಣು ದೇವರನ್ನು ನಾವು ಪೂಜಿಸುವಾಗ ಅಗಸ್ತ್ಯ ಹೂವನ್ನು ಬಳಸಬಾರದು. ಅಗಸ್ತ್ಯ ಹೂವಿನೊಂದಿಗೆ ಕಣಗಿಲೆ ಹೂವು, ಮಾಧವೀಲತೆ ಹೂವನ್ನು ಕೂಡ ಅರ್ಪಿಸಬಾರದು. ಈ ಹೂವುಗಳನ್ನು ವಿಷ್ಣು ಪೂಜೆಯಲ್ಲಿ ಬಳಸುವುದರಿಂದ ಅಪೇಕ್ಷಿತ ಫಲವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. 2. ಸೂರ್ಯದೇವನಿಗೆ ಈ ಹೂವನ್ನು ಅರ್ಪಿಸಬಾರದು. ಶಾಸ್ತ್ರಗಳ ಪ್ರಕಾರ ಸೂರ್ಯದೇವನನ್ನು ನಾವು ಪೂಜಿಸುವ ಸಮಯದಲ್ಲಿ ಬೀಳುವ ಪತ್ರೆ ಹೂವುಗಳನ್ನು ಆತನಿಗೆ ಅರ್ಪಿಸಬಾರದು ಅಥವಾ ಸೂರ್ಯನ ಪೂಜೆಯಲ್ಲಿ ಬಿಲ್ವಪತ್ರೆ ಎಲೆಗಳನ್ನು ಬಳಸಬಾರದು. ಸೂರ್ಯದೇವನ ಪೂಜೆಯಲ್ಲಿ ಬಿಲ್ವಪತ್ರೆ ಬಳಸುವುದರಿಂದ ಸೂರ್ಯನ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ. 3. ಶಿವಪೂಜೆ ಮಾಡುವಾಗ ಈ ಹೂವುಗಳನ್ನು ಅರ್ಪಿಸಬಾರದು. ನಾವು ಮಾಡುವ ಪೂಜೆಯಿಂದ ಬಹುಬೇಗ ಸಂತುಷ್ಟಗೊಳ್ಳುವವರು ಶಿವ. ಆದರೆ ಈತನನ್ನು ಪೂಜಿಸುವಾಗ ನಾವು ಮಾಡುವ ತಪ್ಪುಗಳು ಶಿವನ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ. ಶಿವನನ್ನು ನಾವು ಪೂಜಿಸುವಾಗ ಕೇದಿಗೆ ಹೂವನ್ನು ಅರ್ಪಿಸಬಾರದು ಎನ್ನುವ ನಂಬಿಕೆಯಿದೆ. ಈ ಹೂವನ್ನು ನಾವು ಶಿವನಿಗೆ ಅರ್ಪಿಸುವುದರಿಂದ ಶಿವಪೂಜೆಯ ಯಾವುದೇ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. 4. ಪಾರ್ವತಿ ದೇವಿಗೆ ಈ ಹೂವುಗಳನ್ನು ಅರ್ಪಿಸಬಾರದು. ಪಾರ್ವತಿ ಪತಿಯಾದ ಶಿವನು ತನ್ನ ಪೂಜೆಯಲ್ಲಿ ಧಾತುರ ಹೂವುಗಳನ್ನು ಮತ್ತು ಎಕ್ಕದ ಹೂವುಗಳನ್ನು ಇಷ್ಟಪಡುತ್ತಾರೆ. ಕೆಲವೊಮ್ಮೆ ಜನರು ಶಿವನಿಗೆ ಪ್ರಿಯವಾದ ಹೂವನ್ನೇ ಪಾರ್ವತಿ ದೇವರಿಗೂ ಅರ್ಪಿಸುತ್ತಾರೆ. ಆದರೆ ಪಾರ್ವತಿ ದೇವಿಯು ಶಿವನಿಗೆ ಪ್ರಿಯವಾದ ಎಲ್ಲ ಹೂವುಗಳನ್ನು ಇಷ್ಟಪಡುವುದಿಲ್ಲ. ಪಾರ್ವತಿ ದೇವಿಯ ಅಂದರೆ ಆದಿಶಕ್ತಿಯ ರೂಪವಾದ ಈಕೆಯನ್ನು ಪೂಜಿಸುವಾಗ ನಾವು ಗಂಟೆ ಹೂವುಗಳನ್ನು ಬಳಸಬಾರದು. ಈ ಹೂವನ್ನು ನಾವು ಪಾರ್ವತಿ ದೇವಿಗೆ ಅರ್ಪಿಸುವುದರಿಂದ ಆಕೆಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. 5. ಒಣಗಿ ಹೋದ ಅಥವಾ ಹಾಳಾದ ಹೂವುಗಳು. ದೇವರ ಪೂಜೆಯಲ್ಲಿ ನಾವು ಹೂವುಗಳನ್ನು ಅರ್ಪಿಸುವಾಗ ಕೆಲವೊಂದು ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅಂತಹ ನಿಯಮಗಳಲ್ಲಿ ದೇವರಿಗೆ ಅರ್ಪಿಸುವ ಹೂವು ತಾಜಾ ಹೂವಾಗಿದೆ ಅಥವಾ ಒಣಗಿದೆ ಅಥವಾ ಹಾಳಾದ ಹೂವಾಗಿದೆ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ ನಂತರ ಆ ಹೂವನ್ನು ದೇವರಿಗೆ ಅರ್ಪಿಸಬೇಕು. ಒಣಗಿದ ಅಥವಾ ಹಾಳಾದ ಹೂವುಗಳನ್ನು ನಾವು ಎಂದಿಗೂ ಕೂಡ ಪೂಜೆಯಲ್ಲಿ ಬಳಸಬಾರದು. ನಂಬಿಕೆಗಳ ಪ್ರಕಾರ ನಾವು ಇಂತಹ ಹೂವುಗಳನ್ನು ಪೂಜೆಯಲ್ಲಿ ಬಳಸುವುದರಿಂದ ನಕಾರಾತ್ಮಕತೆಯು ಹೆಚ್ಚಾಗುತ್ತದೆ. ಅದನ್ನು ನದಿಯಲ್ಲಿ ಎಸೆಯಿರಿ ಅಥವಾ ಆ ಹೂವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಬಹುದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.